ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಮಹಿಮುಂಟಾಗಲಿ. ಈ ವೇಳೆಯಲ್ಲಿ ಒಂದು ವಾಕ್ಯನ ಓದಿಕೊಳ್ಳೋಣ. ಕೀರ್ತನೆ 142 2ನೇ ವಚನ. ದೇವರ ವಾಕ್ಯ ಹೇಳುತ್ತೆ, ನನ್ನ ಚಿಂತೆಗಳನ್ನು ನಿನ್ನ ಮುಂದೆ ಬಿಚ್ಚುವೆನು, ನನ್ನ ಕಷ್ಟವನ್ನು ಆತನಿಗೆ ಅರಿಕೆ ಮಾಡುವೆನು. ಆಮೇನ್, ಹಲ್ಲೆಲೂಯಾ. ದೇವರಿಗೆ ಮಹಿಮುಂಟಾಗಲಿ. ಇಲ್ಲಿ ಭಕ್ತ ಹೇಳ್ತಾ ಇದ್ದಾನೆ, ನನ್ನ ಚಿಂತೆಗಳನ್ನು ನಿನ್ನ ಮುಂದೆ ಬಿಚ್ಚುತ್ತೇನೆ, ನನ್ನ ಕಷ್ಟವನ್ನು ನಿನಗೆ ಅರಿಕೆ ಮಾಡುತ್ತೇನೆ ಎಂದು ದೇವರ ಮುಂಭಾಗದಲ್ಲಿ ಭಕ್ತನು ಈ ರೀತಿಯಾಗಿ ಪ್ರಾರ್ಥಿಸುತ್ತಾನೆ. ಹೌದು, ಇವತ್ತು ನೀವು ಪ್ರತಿಯೊಬ್ಬರು ನಿಮ್ಮ ಚಿಂತೆಗಳನ್ನ ಯಾರ್ಯಾರ ಬಳಿಯಲ್ಲಿ ಹೋಗಿ ಬಿಚ್ಚುತ್ತಾ ಇದ್ದೀರಾ? ನಿಮ್ಮ ಕಷ್ಟಗಳನ್ನ ಯಾರ್ಯಾರ ಬಳಿಯಲ್ಲಿ ಹೋಗಿ ಹೇಳಿಕೊಳ್ತಾ ಇದ್ದೀರಾ? ಆದರೆ ಇಲ್ಲಿ ಭಕ್ತ ನೋಡಿ, ಆ ಭಕ್ತ ಮನುಷ್ಯನ ಬಳಿಯಲ್ಲಿ ಹೋಗಿ ಆತನು ಹೇಳಿಕೊಳ್ಳದೆ ಮನುಷ್ಯರುಗಳಲ್ಲೇ ಹೋಗಿ ಆತನು ಹೇಳ್ಕೊಳ್ತಾ ಇಲ್ಲ. ತನ್ನ ಕುಟುಂಬದವರ ಬಳಿಯಲ್ಲೋ ಅಥವಾ ಸ್ನೇಹಿತರುಗಳ ಬಳಿಯಲ್ಲೋ ಸಂಬಂಧಿಕರುಗಳ ಬಳಿಯಲ್ಲೋ ಈ ರೀತಿಯಾಗಿ ಯಾವ ಒಂದು ಮನುಷ್ಯನ ಮುಂಭಾಗದಲ್ಲಿ ಹೋಗಿ ಆತನು ತನ್ನ ಚಿಂತೆಗಳನ್ನು ಹೇಳಿಕೊಳ್ತಾ ಇಲ್ಲ. ತನ್ನ ಕಷ್ಟಗಳನ್ನು ಯಾರ ಬಳಿಯಲ್ಲಿ ಆತನು ಹೇಳಿಕೊಳ್ತಾ ಇಲ್ಲ. ಯಾಕಂದರೆ ಸತ್ಯ ಗೊತ್ತಿರೋರಿಗೆ ಗೊತ್ತಾಗುತ್ತೆ, ಯಾವ ಮನುಷ್ಯನ ಬಳಿಯಲ್ಲಿ ಹೋಗಿ ನನ್ನ ಚಿಂತೆ ಹೇಳ್ಕೊಂಡ್ರು ಅವರಿಂದ ಏನು ಮಾಡೋಕ್ಕಾಗುತ್ತೆ? ನನ್ನ ಚಿಂತೆಗಳನ್ನ ಅವ್ರು ತಗೊಳಕ್ಕಾಗುತ್ತಾ? ಇಲ್ಲ ಅವ್ರು ಒತ್ಕೊಳ್ಳೋಕ್ಕಾಗುತ್ತಾ? ಅವ್ರು ಅದ್ರಿಗೆ ಒಂದು ಪರಿಹಾರ ಕೊಡೋಕ್ಕಾಗುತ್ತಾ? ಆಗೋದಿಲ್ಲ ಅಂತ ಗೊತ್ತಿರುತ್ತೆ. ಮತ್ತು ನನ್ನ ಕಷ್ಟಗಳನ್ನ ಯಾರ ಹತ್ರ ಹೋಗಿ ನಾನು ಹೇಳ್ಕೊಂಡ್ರೆ ಅವರಿಂದ ಅದನ್ನು ಬಗೆಹರಿಸೋಕ್ಕಾಗುತ್ತಾ? ಇಲ್ಲ. ಹಾಗಾಗಿ ಸತ್ಯ ಗೊತ್ತಿರೋರಿಗೆ ಅವ್ರು ಹೋಗಿ ಯಾರ ಬಳಿಯಲ್ಲಿ ಹೇಳಿಕೊಳ್ಳೋದಿಲ್ಲ. ಯಾಕಂದರೆ ಅವ್ರಿಗೆ ಗೊತ್ತು, ಯಾರ ಬಳಿಗೆ ಹೋದ್ರೂ ಪ್ರಯೋಜನ ಇಲ್ಲ. ಯಾರ ಬಳಿಯಲ್ಲಿ ಹೇಳಿಕೊಂಡ್ರು ನನ್ನ ಕಷ್ಟನ ಯಾರೂ ಪರಿಹಾರ ಮಾಡೋಕ್ಕೆ ಮುಂದಕ್ಕೆ ಬರಲ್ಲ. ನನ್ನ ಚಿಂತೆಗಳನ್ನ ಹೋಗಿ ಯಾರ ಹತ್ರ ಹೇಳಿದ್ರು ಅದಕ್ಕೆ ಒಂದು ಪರಿಹಾರನೂ ಸಿಗೋದಿಲ್ಲ. ಸುಮ್ಮನೆ ಟೈಮ್ ವೇಸ್ಟು ಅಲ್ವಾ? ಎಲ್ಲ ವೇಸ್ಟ್ ಆಗುತ್ತೆ, ಎಲ್ಲ ವೇಸ್ಟು, ಎಲ್ಲ ವ್ಯರ್ಥ ಆಗುತ್ತೆ. ಹಾಗಾಗಿ ಈ ಭಕ್ತ ದಾವೀದ ದೇವರ ಮುಂಭಾಗದಲ್ಲಿ ಹೋಗಿ, ದೇವರೇ, ನನ್ನ ಚಿಂತೆಗಳನ್ನ ನಿನ್ನ ಮುಂದೆ ಬಿಚ್ಚಿಡುತ್ತೇನೆ, ನನ್ನ ಚಿಂತೆಗಳನ್ನ ನಿನ್ನ ಮುಂದೆ ಬಿಚ್ಚಿಡುವಾಗೆ ಆ ಚಿಂತೆಗಳನ್ನ ನೀನು ಹೋಗಲಾಡಿಸಿ, ಆ ಚಿಂತೆ ನಾನು ಯಾವುದಕ್ಕಾಗಿ ಮಾಡ್ತಾ ಇರ್ತೀನೋ ಅದರ ಒಂದು ಸಮಸ್ಯೆ ಆಗಲಿ, ಕಷ್ಟ ಆಗಲಿ, ಒಂದು ಹೋರಾಟ ಆಗಲಿ, ಅದು ಯಾವ ರೀತಿ ಪ್ರಾಬ್ಲಮ್ಗಳಾದ್ರೂ ಅದನ್ನು ನೀನು ಖಂಡಿತವಾಗಿ ಆ ಚಿಂತೆಗಳನ್ನ ಬಗೆಹರಿಸಿ ಅದಕ್ಕೊಂದು ಬಿಡುಗಡೆ ಕೊಟ್ಟೇ ಕೊಡ್ತೀಯ ಸ್ವಾಮಿ ಅಂದ್ಬಿಟ್ಟು ದಾವೀದ ದೇವರ ಮುಂಭಾಗದಲ್ಲಿ ಹೋಗಿ ತನ್ನ ಚಿಂತೆಗಳನ್ನ ಹೇಳಿಕೊಳ್ತಾ ಇರ್ತಾನೆ. ಹಾಗೆ ಎರಡನೇದಾಗಿ ನಾವು ನೋಡ್ತೀವಿ, ನನ್ನ ಕಷ್ಟಗಳನ್ನು ನಿನ್ನ ಮುಂದೆ ಅರಿಕೆ ಮಾಡುತ್ತೇನೆ. ಯಾಕಂದರೆ ದೇವರಿಂದ ಮಾತ್ರನೇ ನಮ್ಮ ಚಿಂತೆಗಳನ್ನ ನೀಗಿಸಿ, ನಮ್ಮ ಚಿಂತೆಗಳನ್ನ ಹೋಗಲಾಡಿಸಿ, ಆ ಚಿಂತೆಗೆ ನಾವು ಯಾವ ವಿಷಯದಲ್ಲಿ ಚಿಂತೆ ಮಾಡ್ತಿರೋ ಅದೆಲ್ಲವನ್ನು ಅವ್ರು ಪರಿಹಾರ ಮಾಡಲು ಸಾಧ್ಯ. ಇವತ್ತು ನೀವು ಅನೇಕರು ಸಾಲದ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀರಾ. ಹೇಗಪ್ಪ ಸಾಲ ತೀರಿಸಲಿ, ಹೇಗಪ್ಪ ಈ ಬಡ್ಡಿ ಹೊಡೆಯಲಿ, ಅದ್ರ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀರಾ. ನೀವು ಆ ಚಿಂತೆನ ಎತ್ಕೊಂಡು ದೇವ್ರ ಬಳಿಲಿ ಹೋಗಿ ಹೇಳಬೇಕು. ಅಯ್ಯೋ, ಲೋನ್ ಮಾಡಿಬಿಟ್ಟಿದ್ದೀನಲ್ಲ, ಲೋನ್ ಕಟ್ಟೋಕ್ಕಾಗ್ತಾ ಇಲ್ಲಲ್ವಾ, ತುಂಬ ಕಷ್ಟ ಆಗ್ಬಿಟ್ಟಿದೆ ಅಂದ್ಬಿಟ್ಟು ಲೋನಿನ ವಿಷಯದಲ್ಲಿ ಚಿಂತೆ ಮಾಡ್ತೀರಾ. ಒಂದು ವೇಳೆ ಲೋನ್ ಮಾಡಿಸ್ಬೇಕಪ್ಪ, ಲೋನೇ ಆಗ್ತಾ ಇಲ್ಲ ಸ್ವಾಮಿ ಅಂದ್ಬಿಟ್ಟು ಅದ್ರ ಬಗ್ಗೆ ಚಿಂತೆ ಮಾಡ್ತೀರಾ. ಅದೆಲ್ಲ ತಗೊಂಡು ದೇವ್ರ ಮುಂಭಾಗದಲ್ಲಿ ಹೋಗ್ರಿ. ಅಯ್ಯೋ, ನನ್ನ ಕುಟುಂಬದಲ್ಲಿ ಅನೇಕ ಸಮಸ್ಯೆಗಳಲ್ವಾ, ಈ ಕಡೆ ಗಂಡ ಒಂದು ಕಡೆ, ಮಕ್ಕಳು ಒಂದು ಕಡೆ, ಅತ್ತೆ ಮಾವ ಒಂದು ಕಡೆ, ತಂದೆ ತಾಯಿಗಳು ಒಂದು ಕಡೆ, ಎಲ್ಲರ ಮಧ್ಯದಲ್ಲಿ ನಾನು ಇವತ್ತು ತುಂಬಾ ಕಷ್ಟಪಡ್ತಾ ಇದ್ದೀನಿ ಎಂದು ನೀವು ಅದ್ರ ಬಗ್ಗೆನೂ ಚಿಂತೆ ಮಾಡ್ತಾ ಇದ್ದೀರಾ. ಅದನ್ನು ದೇವ್ರ ಮುಂಭಾಗದಲ್ಲಿ ತಗೊಂಡೋಗ್ರಿ. ಯಾಕಂದರೆ ದೇವ್ರ ಮುಂಭಾಗದಲ್ಲಿ ಹೋಗೋಗೆ ದೇವನು ಅವುಗಳೆಲ್ಲ ಪರಿಹರಿಸಲು ಶಕ್ತನಾಗಿರ್ತಾನೆ. ಪೇತ್ರರು 6:7ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ನಿಮ್ಮ ಚಿಂತೆಗಳನ್ನ ನನ್ನ ಮೇಲೆ ಹಾಕ್ರಿ, ನಾನೇ ನಿಮಗಾಗಿ ಚಿಂತಿಸಿ ಅದರಿಂದ ಬಿಡುಗಡೆ ಕೊಡ್ತೇನೆ ಅಂತ ಯೇಸು ಸ್ವಾಮಿ ಹೇಳಿದ್ದಾರೆ. ಹಾಗಾಗಿ ನಿಮ್ಮ ಚಿಂತೆಗಳನ್ನ ತಗೊಂಡು ಮನುಷ್ಯರ ಬಳಿಗೆ ಹೋಗಬೇಡಿ, ಯಾರ ಮುಂದೆ ಹೋಗಬೇಡಿ. ಇನ್ನು ನೀವು ಏನಾಗ್ತೀರಾ, ಅವರ ದೃಷ್ಟಿಯಲ್ಲಿ ನೀವು ಏನಾಗ್ಬಿಡ್ತೀರಿ ಗೊತ್ತಾ? ನಿಮ್ಮ ವೀಕ್ನೆಸ್ ಅವ್ರಿಗೆ ಗೊತ್ತಾದರೆ ನಿಮ್ಮನ್ನು ಅವ್ರು ಹಾಡ್ಕೊಳ್ತಾರೆ, ಕೇವಲವಾಗಿ ಮಾತನಾಡ್ತಾರೆ. ಹಾಗಾಗಿ ನಿಮ್ಮ ಗೌರವ ಮರ್ಯಾದೆನ ನೀವು ಅವ್ರ ಮುಂದೆ ಹೋಗಿ ಕಳ್ಕೊಳ್ಬಾರ್ದು. ನೀವು ದೇವ್ರ ಮುಂಭಾಗದಲ್ಲಿ ಹೋಗಿ ನಿಮ್ಮ ಚಿಂತೆಗಳನ್ನ ಬಿಚ್ಚಿ ಅದ್ರ ಬಗ್ಗೆ ಹೇಳ್ರಿ. ನಿಮ್ಮ ಎಲ್ಲ ಕಷ್ಟಗಳನ್ನ ಆತನಿಗೆ ಅರಿಕೆ ಇಡ್ರಿ. ಅಂದರೆ ಕೀರ್ತನೆ 50:15ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ನಾನು ಅದನ್ನು ಬಿಡಿಸುತ್ತೇನೆ, ನಾನು ಅದನ್ನು ಬಿಡಿಸುತ್ತೇನೆ ಅಂತ ದೇವ್ರು ಹೇಳ್ತಾ ಇದ್ದಾರೆ. ಅದು ಎಂಥ ಕಷ್ಟಗಳಾಗಿದ್ರೂ ಪರವಾಗಿಲ್ಲ, ಮೊಂಡೆ ಹಾಕಿ ಯೇಸುವೇ ಎಂದು ಕೂಗಿ ನೀವು ಆತನ ಮುಂದೆ ಆ ಕಷ್ಟಗಳನ್ನ ಹೇಳುವಾಗೆ ಯೇಸು ಅದ್ಭುತವಾದ ರೀತಿಯಲ್ಲಿ ಏನು ಮಾಡ್ತಾನೆ, ಆ ಕಷ್ಟಗಳಿಂದ ನಿಮ್ಮನ್ನು ಬಿಡಿಸಿ ನಿಮ್ಮನ್ನು ವಿಶಾಲವಾದ ಸ್ಥಳದಲ್ಲಿ ಇಟ್ಟು ನಿಮ್ಮನ್ನು ಆಶೀರ್ವದಿಸಲು ಯೇಸು ಸ್ವಾಮಿ ನಿಮ್ಮ ಪಕ್ಕದಲ್ಲಿ ನಿಂತು ನಿಮಗೆ ಸಹಾಯ ಮಾಡಲು ಶಕ್ತನಾಗಿರ್ತಾನೆ. ಆಮೇಲೆ ಹಲ್ಲೆಲೂಯಾ. ನಿಮ್ಮ ಚಿಂತೆಗಳು
ಮನೆ ಬಗ್ಗೆ ಚಿಂತೆ ಆಗಿದ್ರು, ಸಾಲದ ಬಗ್ಗೆ ಚಿಂತೆ ಆಗಿದ್ರು, ಎಜುಕೇಷನ್ಗಳ ಬಗ್ಗೆ ಚಿಂತೆ ಆಗಿದ್ರು, ಅಥವಾ ಲೋನ್ಗಳ ಬಗ್ಗೆ ಚಿಂತೆ ಆಗಿದ್ರು, ವಾಹನಗಳ ಬಗ್ಗೆ ಡ್ಯೂಗಳು ಕಟ್ಟಬೇಕಲ್ವಾ ಆ ಚಿಂತೆಗಳಾಗಿದ್ರು, ಕೆಲಸ ಇಲ್ವೇ ಸರಿಗೆ ಸ್ಯಾಲ್ರಿ ಸಿಗ್ತಾ ಇಲ್ವೇ ಅದ್ರ ಬಗ್ಗೆ ಚಿಂತೆ ಆಗಿದ್ರು, ಅಯ್ಯೋ ಚೀಟಿಗಳಾಕಿ ಈ ರೀತಿ ನನಗೆ ತಗೊಂಡೋಗ್ಬಿಟ್ಟಿದ್ದೀರಲ್ಲ, ಚೀಟಿನೇ ಹಾಕಿರೋ ದುಡ್ಡು ಕೊಡಲ್ಲ ಅಂತಾರ, ಅದ್ರ ಬಗ್ಗೆ ಚಿಂತೆ ಮಾಡ್ತೀರಾ. ಅಥವಾ ಕೇಸ್ ಹಾಕಿದ್ದೀನಿ, ಕೇಸಿಂದ ಪರಿಹಾರ ಸಿಗ್ತಾ ಇಲ್ಲ, ಅದ್ರ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀರಾ. ಅಯ್ಯೋ ಮಕ್ಕಳು ಹೇಳೋ ಮಾತನ್ನ ಕೇಳಲ್ಲ, ವಿದ್ಯಾಭ್ಯಾಸ ಮುಂದುವರಿಸೋದಿಲ್ಲ, ಎಲ್ಲಂದ್ರಲ್ಲಿ ಹೋಗ್ತಾರೆ, ನನ್ನ ಮಕ್ಕಳು ನನಗೆ ಈ ರೀತಿಯಾಗಿ ನಡ್ಕೊಳ್ತಾರೆ ಅಂದ್ಬಿಟ್ಟು ಅದ್ರ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀರಾ. ಅಯ್ಯೋ ನನ್ನ ಮನೆಯಲ್ಲಿ ಅದು ತಗೊಳಕ್ಕಾಗಲ್ಲ, ಇದು ತಗೊಳಕ್ಕಾಗಲ್ಲ, ಕೈಗೆ ಬರೋದು ಬಾಯಿಗೆ ಬರಲ್ಲ, ಈ ರೀತಿಯಾಗಿ ಚಿಂತೆ ಮಾಡ್ತೀರಾ. ದೇವ್ರ ಮಹಿಮೆ, ಯಾವ ಸಮಸ್ಯೆಗಳಿರಲಿ, ಯಾವ ಹೋರಾಟ ಕಷ್ಟಗಳಾದ್ರೂ ಅದೆಲ್ಲ ದೇವ್ರ ಮುಂದೆ ತಗೊಂಡೋಗ್ರಿ, ಯೇಸು ಸ್ವಾಮಿ ಮುಂದೆ ತಗೊಂಡೋಗಿ ಆ ಕಾರ್ಯಗಳೆಲ್ಲ ಅವ್ರ ಹತ್ರ ನೀವು ಪ್ರಾರ್ಥನೆ ಮಾಡುವಾಗೆ ಯೇಸು ಅದ್ಭುತವಾದ ರೀತಿಯಲ್ಲಿ ನೀವು ಯಾವ ವಿಷಯಗಳಲ್ಲಿ ಚಿಂತೆ ಮಾಡಿ ನೀವು ಟೆನ್ಷನ್ಗೆ ಒಳಗಾಗಿರ್ತೀರೋ ಕರ್ತನು ಎಲ್ಲದರಿಂದ ಬಿಡಿಸಿ ನಿಮಗೆ ಬಿಡುಗಡೆ ಕೊಡಲು ಶಕ್ತನಾಗಿರ್ತಾನೆ. ಯೇಸು ಮೇಲೆ ನಂಬಿಕೆ ಇಡ್ರಿ, ಯೇಸು ಮೇಲೆ ಪರಿಪೂರ್ಣವಾದ ನಂಬಿಕೆ ಇಡ್ರಿ. ಅವರಿಂದ ಆಗದ ಕಾರ್ಯಗಳು ಯಾವುದೂ ಇಲ್ಲ. ಸಕಲ ಕಾರ್ಯಗಳನ್ನು ಮಾಡಲು ಶಕ್ತನಾಗಿರುವಂಥ ದೇವರು, ಅವ್ರ ನಾಮದಲ್ಲಿ ಅವರ ಹೆಸರಲ್ಲಿ ಅದ್ಭುತಗಳನ್ನ ಇಂದು ನಡೀತಾ ಇದ್ದಾವೆ. ಕರ್ತನು ಎಲ್ಲ ಕಾರ್ಯಗಳನ್ನು ಬಗೆಹರಿಸಲು ಆತನೇ ನಿಮಗೆ ಸಾಕಾಗಿರುವಂಥ ದೇವನಾಗಿದ್ದಾನೆ. ಮನುಷ್ಯರ ಬಳಿಗೆ ಹೋಗ್ಬೇಡ್ರಿ, ಮಂತ್ರವಾದಿಗಳ ಬಳಿಗೆ ಹೋಗ್ಬೇಡ್ರಿ, ಕಣ್ಣು ಹೇಳೋರು, ಶಾಸ್ತ್ರಗಳು ಹೇಳೋರು ಅವ್ರ ಬಳಿಗೆ ಹೋಗ್ಬೇಡ್ರಿ, ಯಾವ ಸ್ನೇಹಿತರು ಸಂಬಂಧಿಕರುಗಳ ಹತ್ರ ಹೋಗಿ ಹೇಳ್ಕೊಳ್ಬೇಡ್ರಿ. ಎಲ್ಲವನ್ನು ಹೋಗಿ ಯೇಸುವಿನ ಹತ್ರ ನೀವು ಹೇಳ್ರಿ. ಯೇಸುವಿನ ಬಳಿಯಲ್ಲಿ ನೀವು ಹೇಳುವಾಗೆ ಯೇಸು ಸ್ವಾಮಿ ಏನು ಮಾಡ್ತಾರೆ, ಅದನ್ನು ನಿಮ್ಗೆ ಬಿಡುಗಡೆ ಕೊಡುವಾಗೆ ನೀವು ಆಗ ನಿಮಗೆ ಗೊತ್ತಾಗುತ್ತೆ ಯೇಸು ಎಷ್ಟು ಒಳ್ಳೆಯವರು. ನಾನು ಈ ಕಾರ್ಯದಲ್ಲಿ ಪ್ರಾರ್ಥನೆ ಮಾಡಿದೆ, ಯೇಸು ಸ್ವಾಮಿ ಆ ಚಿಂತೆಗಳಿಂದ ಬಿಡುಗಡೆ ಕೊಟ್ಟರು, ಆ ಹೋರಾಟಗಳಿಂದ ಬಿಡುಗಡೆ ಕೊಟ್ಟರು, ಆ ಸಮಸ್ಯೆಗಳಿಂದ ಬಿಡುಗಡೆ ಕೊಟ್ಟರು, ಆ ಕಷ್ಟಗಳಿಂದ ಬಿಡುಗಡೆ ಕೊಟ್ಟರು ಅಂದ್ಬಿಟ್ಟು ನಿಮಗೆ ಏನಾಗುತ್ತೆ, ಯೇಸಪ್ಪ ಮೇಲೆ ನಂಬಿಕೆ ಬರುತ್ತೆ, ಸಂತೋಷ ಆಗುತ್ತೆ. ಆಗ ನೀವು ಇನ್ನೂ ಪ್ರಾರ್ಥನೆ ಮಾಡಲು ಸಾಧ್ಯ ಆಗುತ್ತೆ. ಮತ್ತು ದೇವರನ್ನ ಹುಡುಕೋಕೆ ನೀವು ಇನ್ನೂ ಆಸಕ್ತಿಯಿಂದ ನೀವು ಹುಡುಕಲು ಆರಂಭ ಮಾಡ್ತೀರಾ. ಇದೇ ದೇವ್ರ ವಾಕ್ಯ ಹೇಳೋದು, ನನ್ನ ಚಿಂತೆಗಳನ್ನು ನಿನ್ನ ಮುಂದೆ ಬಿಚ್ಚುತ್ತೇನೆ. ಬಿಚ್ಚಿಡ್ರಿ, ನಿಮ್ಮ ಹೃದಯದಲ್ಲಿರೋದನ್ನೆಲ್ಲ ಏಸಪ್ಪ ಪಾದದಲ್ಲಿ ಬಿಚ್ಚಿಬಿಡ್ರಿ. ಮನುಷ್ಯರ ಹತ್ರ ಹೋಗಿ ಬಿಚ್ಚೋಕೆ ಹೋಗ್ಬೇಡ್ರಿ, ಅವ್ರು ಆಡ್ಕೊಳ್ತಾರೆ, ಅವಮಾನಿಸ್ತಾರೆ. ಅಯ್ಯೋ ಈ ಸಿಸ್ಟರ್ಗಿಂಗ, ಈ ಬ್ರದರ್ಗಿಂಗ ಅಂದ್ಬಿಟ್ಟು ಅವ್ರಿಗೇನಾಗುತ್ತೆ ಗೊತ್ತಾ, ಆಡ್ಕೊಳ್ತಾರೆ. ನಂತರ ಅವರ ದೃಷ್ಟಿಯಲ್ಲಿ ನೀವು ಏನಾಗಿರ್ತೀರಂದರೆ ಗೌರವ ಎಲ್ಲ ಹೋಗ್ಬಿಡುತ್ತೆ ನಿಮಗೆ. ಹಾಗಾಗಿ ನಿಮ್ಮ ಚಿಂತೆ, ನಿಮ್ಮ ಹೃದಯದಲ್ಲಿರೋಂಥ ಎಲ್ಲ ಚಿಂತೆ ಭಾರಗಳನ್ನ ಏಸಪ್ಪ ಹತ್ರ ಬಿಚ್ಚಿಬಿಡ್ರಿ. ಬಿಚ್ಚಿ ಪ್ರಾರ್ಥನೆ ಮಾಡಿ ನೋಡ್ರಿ. ಆ ಪ್ರಾರ್ಥನೆ ಮಾಡಿಬಿಟ್ಟು ಎದ್ದೋಗ್ರಿ, ಎಷ್ಟು ಸಮಾಧಾನ ಬರುತ್ತೆ ಗೊತ್ತಾ ನಿಮ್ಮ ಮನಸ್ಸಿಗೆ, ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ, ಎಷ್ಟು ಆನಂದ ಉಲ್ಲಾಸ ಗೊತ್ತಾ. ಮಾಡಿ ನೋಡಿರಿ, ನಿಮಗೆ ಗೊತ್ತಾಗುತ್ತೆ. ಹಾಲೆಲೂಯ. ನಾನು ಯೇಸು ಅಷ್ಟು ಸ್ವೀಟ್ ಆಗಿರುವ ದೇವರು, ಅಷ್ಟು ರುಚಿಕರವಾದ ದೇವರು, ಅಷ್ಟು ಅದ್ಭುತವಾದ ದೇವರು. ಅದನ್ನು ಸವಿದು ನೋಡ್ರಿ. ಸವಿದು ನೋಡುವಾಗಲೇ ನಿಮಗೆ ಗೊತ್ತಾಗೋದು ನನ್ನ ಯೇಸು ಸ್ವಾಮಿ ಎಷ್ಟು ಒಳ್ಳೆಯವರು, ಎಷ್ಟು ಪರಿಶುದ್ಧವಾದ ದೇವರು, ಎಷ್ಟು ಪರಾಕ್ರಮವುಳ್ಳ ದೇವರು, ಎಷ್ಟು ಅಸಾಧ್ಯ ಕಾರ್ಯಗಳನ್ನು ಸಾಧ್ಯ ಮಾಡಲು ಸರ್ವಶಕ್ತಿಯುಳ್ಳ ದೇವರು ಅಂದ್ಬಿಟ್ಟು ನೀವು ಅದನ್ನು ಅನುಭವಿಸಿ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ. ಅದಕ್ಕೆ ನೀವು ಪ್ರಾರ್ಥನೆ ಮಾಡಿ ಅವರ ಬಳಿಯಲ್ಲಿ ಮಾತನಾಡ್ರಿ, ನಿಮ್ಮ ಕಷ್ಟಗಳೆಲ್ಲ ಆತನಿಗೆ ಅರಿಕೆ ಮಾಡಿ ನೋಡ್ರಿ. ದೇವರು ದೊಡ್ಡ ಕಾರ್ಯಗಳನ್ನು ಮಾಡಲು ಶಕ್ತನಾಗಿರ್ತಾನೆ. ಆಮೇಲೆ ಹಲ್ಲೆಲೂಯ. ಈ ವಾಕ್ಯ ಕೇಳಿರೋಂಥ ನಿಮ್ಮೆಲ್ಲರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ಏಸಪ್ಪ ನಿಮ್ಗೊಂದು ಬಿಡುಗಡೆ ಕೊಡ್ತಾರೆ. ಸರ್ವಶಕ್ತನಾಗಿರೋ ನನ್ನ ದೇವ, ಈ ದಿನದಲ್ಲಿ ವಾಕ್ಯಗಳನ್ನು ಕೇಳಿಕೊಂಡಿರೋಂಥ ಎಲ್ಲ ಮಕ್ಕಳು, ಎಲ್ಲ ಕುಟುಂಬಗಳಿಗೂ ನಾನು ಪ್ರಾರ್ಥನೆ ಮಾಡ್ತೀನಪ್ಪ. ಯಾರ್ಯಾರು ಚಿಂತೆಗಳು ಮಾಡ್ತಾ ಇರ್ತಾರೆ, ಯಾರ್ಯಾರು ಕಷ್ಟಗಳಲ್ಲಿ ವೇದನೆ ಪಡ್ತಾ ಇರ್ತಾರೆ, ಯಾರ್ಯಾರೆಲ್ಲ ಸಮಸ್ಯೆಗಳಲ್ಲಿ ನೊಂದು ಬೆಂದೋಗಿರ್ತಾರೋ ಸ್ವಾಮಿ, ಎಲ್ಲರ ಮೇಲೆ ನಿನ್ನ ಕರಗಳನ್ನು ಚಾಚಿ ಎಲ್ಲದರಿಂದ ಬಿಡಿಸಿ ಬಿಡುಗಡೆ ಮಾಡು ಸ್ವಾಮಿ. ಸಮಾಧಾನ ಶಾಂತಿ ಕೊಟ್ಟು ಅವ್ರುಗಳನ್ನು ಬಲಪಡಿಸಿ ಆನಂದಪಡಿಸಿ ಸಂತೋಷಪಡಿಸಪ್ಪ. ಎಲ್ಲರೊಟ್ಟಿಗೆ ನೀನು ಮಾತನಾಡು, ಮಾರ್ಗ ನಡೆಸು, ಹಾಗೆಯೇ ಮಾಡು. ಯೇಸು ನಾಮದಲ್ಲಿ ತಂದೆ, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಸಂತೋಷವಾಗಿರ್ರಿ. ವಾಕ್ಯ ಕೇಳಿರುವಂಥ ಪ್ರತಿಯೊಬ್ಬರು ಲೈಕ್ ಮಾಡಿ, ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು. ಆಮೇನ್.